ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ ಅಣ್ಣ ಏನಣ್ಣ ಈ ತರ ಮಾಡ್ಬಿಟ್ರಿ? ಲೋ ಕೀರ್ತಿ, ಕೀರ್ತಿ, ಲೋ ಪೃಥ್ವಿ, ಅಮ್ಮ ಕೀರ್ತಿ ಬಾರೋ. ಅಣ್ಣ ಏನಣ್ಣ ಹಿಂಗ್ ಮಾಡ್ಬಿಟ್ರಿ? ಅಣ್ಣ ಎಂತ ಕೆಲಸ ಮಾಡ್ಬಿಟ್ರಣ್ಣ? ಏನಾಯ್ತಣ್ಣ? ನೋಡು. ಏನಪ್ಪ ಏನದು? ಅಣ್ಣ ಕುಡಿಲಿ ಏನು ಅಂತ ನೋಡೋಣ. ಏನಾಯ್ತು ಪೃಥ್ವಿ? ಹೋಯ್ತು, ಅಣ್ಣ ಮನೆ ಬಿಟ್ಟು ಹೊರಟೋದ್ರು. ನಾನ್ ಜೀವನದಲ್ಲಿ ನನ್ನ ಎಲ್ಲಾ ಜವಾಬ್ದಾರಿಗಳನ್ನ ಮುಗಿಸಿದ್ದೀನಿ. ಇನ್ಯಾವುದೂ ಉಳಿದಿಲ್ಲ. ನನ್ನನ್ನ ಯಾರು ಹುಡುಕ್ಬೇಡಿ. ಯಾವ ಪರಿಹಾರ ಮಾಡಿದ್ರು ನನಗೆ ಮನಃಶಾಂತಿ ಸಿಗ್ಲಿಲ್ಲ. ನನ್ನ ಮಡದಿ ಮಕ್ಕಳು ಮಾಡಿದ ದ್ರೋಹನ ನನ್ನಿಂದ ಮರೆಯಕ್ ಸಾಧ್ಯ ಆಗ್ತಿಲ್ಲ. ಈಗ ಸಂತೋಷನಾ ನಿಮ್ಗೆಲ್ಲ? ಅಪ್ಪ ಈಗ ಸಂತೋಷನಾ? ಸ್ವಲ್ಪ ಸುಮ್ಮನೆ ಇರೋ. ನನ್ನ ತಾಯಿನೇ ನನ್ನ ಪ್ರಪಂಚ ಅಂತ ನಂಬಿದ್ದೆ. ಅವಳ ಸಮಾಧಾನಕ್ಕೋಸ್ಕರ ಪೂಜೆ ಪರಿಹಾರ ಅಂತ ಎಲ್ಲದಕ್ಕೂ ಒಪ್ಪಿ ಮುಗಿಸ್ಕೊಟ್ಟೆ. ಅಮ್ಮ ಸುಮ್ಮನೆ ಇರಮ್ಮ, ಅಳ್ಬೇಡ, ಇರಮ್ಮ. ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ತಮ್ಮಂದಿರಾದ ಕೀರ್ತಿ ಯತಿ ಇಬ್ರಿಗೂ ಒಳ್ಳೇದಾಗ್ಲಿ. ಅಣ್ಣ ಇದೇ ತಾನೇ ನಿಮ್ಗೆಲ್ಲ ಬೇಕಾಗಿದ್ದು? ಈಗ ನಿಮ್ಗೆಲ್ಲ ಸಮಾಧಾನ? ಸ್ವಲ್ಪ ಸುಮ್ನಿರ. ಅದೇನೋ ಪರಿಹಾರ ಅಂತ ಹೇಳಿ ಕರ್ಕೊಂಡು ಹೋಗಿ ನಮ್ಮ ಅಣ್ಣನ ಮನೆಯಿಂದ ಹೋಗೋಗ್ ಮಾಡ್ಬಿಟ್ರಿ. ಇಲ್ಲ ಕೀರ್ತಿ ಸ್ವಲ್ಪ ಸುಮ್ನಿರ. ಎಲ್ಲ ಒಳ್ಳೇದಾಗ್ಲಿ ಅಂತ ಕಂಡ್ರು. ನಾನೆಲ್ಲ ಪರಿಹಾರಕ್ಕೂ ಒಪ್ಕೊಂಡೆ, ಇವ್ರನ್ನೆಲ್ಲ ಕರ್ಕೊಂಡೋದೆ. ಆದ್ರೆ ಇವ್ರಿಗೆ ನನ್ನ ಮಗನ ಮನ್ಸಿಗೆ ಕೊಟ್ಟರೋ ನೋವು ಇಷ್ಟೊಂದು ಆಳವಾಗ ಅವನ ಮನ್ಸಲ್ಲಿ ಬೇರೂರಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ್ರು. ನನಗೆ ಗೊತ್ತಿರಲಿಲ್ಲ. ಏಯ್, ಇದಕ್ಕೆಲ್ಲ ನೀವೇ ಕಂಡ್ರೆ ಕಾರಣ. ನೀವೇ ಇಂಥ ಪರಿಸ್ಥಿತಿ ಕಾರಣ. ಇದಕ್ಕೂ ಮುಂಚೆ ಅವರೆಲ್ಲೂ ಹೀಗೆ ಹೋಗೇ ಇಲ್ಲ. ಇವಾಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ. ನೀನೊಂದು ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ನೀನ್ ಸ್ವಲ್ಪ ಬಡ್ಕೊಳ್ಳೋದನ್ನ ನಿಲ್ಲಿಸ್ತ್ಯಾ? ಮೊದ್ಲು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೋಣ ಬನ್ನಿ. ಇದಕ್ಕೋಸ್ಕರ ಎಲ್ರು ಇಷ್ಟ ದಿನ ಕಾಯ್ಕೊಂಡಿದ್ರಿ ಅಲ್ವಾ? ಅಪ್ಪ ನಿಂಗೇನ್ ತಲೆ ಕೆಟ್ಟಿದ್ಯಾ? ಲೇ, ನೀವಿಬ್ರು ಜಗಳ ಆಡೋದನ್ನ ನಿಲ್ಸ್ರೋ. ಮೊದ್ಲು ಅಣ್ಣ ಎಲ್ಲಿದಾರ ಹೋಗಿ ಹುಡ್ಕೋಣ ನಡ್ರೋ. ಗೊತ್ತಿರೋರ್ಗೆಲ್ಲ ಸ್ವಲ್ಪ ಫೋನ್ ಮಾಡ್ರಪ್ಪ, ಫೋನ್ ಮಾಡಿ. ಅಮ್ಮ ನೀನ್ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ಇನ್ನೆಂತ ಸಮಾಧಾನ ಮಾಡ್ಕೊಳ್ಳೋ ಅಮ್ಮ, ಇನ್ನೆಂತ ಸಮಾಧಾನ. ನನ್ ಮಗ ಎಲ್ಲೋದ್ನೋ? ಇದೆಲ್ಲ ನಿಮ್ಮಿಂದನೇ ಆಗಿರೋದು ಕಣ್ರೆ. ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳಮ್ಮ ನಾನು? ಫೋನ್ ಮಾಡೋಣ. ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳಿ? ನೀನು ಫೋನ್ ಮಾಡು. ಧರ್ಮಣ್ಣ, ನನ್ನ ಕಂದ ಎಲ್ಲೋಗಿದಾನೋ ಏನೋ, ಎಲ್ಲಿದ್ದಾನೋ ಏನೋ. ನನ್ನ ಧರ್ಮಣ್ಣ ಎಲ್ಲೋಗಿದ್ದಾನಪ್ಪ? ಅಣ್ಣ, ನಾನು ಯತಿ ಮಾತಾಡ್ತಾ ಇದ್ದೀನಿ. ನಮ್ಮಣ್ಣ ಏನಾದ್ರೂ ಅಲ್ಲಿಗೆ ಬಂದಿದ್ರಾ? ಬಂದಿಲ್ವಾ? ಸರಿ ಅಣ್ಣ, ಏನಿಲ್ಲ, ಸುಮ್ಮನೆ. ಏನಂತೆ? ಅಲ್ಲಿಲ್ವಂತೆ ಕಣೋ. ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಸರಿ, ಸುರೇಶ್ ಅಣ್ಣಗಾದ್ರೂ ಫೋನ್ ಮಾಡಿ ಕೇಳು. ಸುರೇಶ್ ಅಣ್ಣ, ನಮ್ಮಣ್ಣ ಏನಾದರೂ ಅಲ್ಲಿಗೆ ಬಂದಿದ್ದಾರಾ? ನಮ್ಮಣ್ಣ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ, ಅದಕ್ಕೆ ಅಲ್ಲೇನಾದರೂ ಬಂದಿದ್ದಾರಾ ಅಂತ ಮಾಡಿದೆ. ಇಲ್ಲ ಆ ಥರ ಇಲ್ಲ, ಏನಿಲ್ಲ ಅಣ್ಣ. ಸರಿ. ಏನಂದ್ರಣ್ಣ? ಸರಿ, ಚಿಕ್ಕಪ್ಪನಿಗಾದ್ರೂ ಫೋನ್ ಮಾಡಿ ಕೇಳು. ಮಾಡಪ್ಪ. ಹಲೋ
ಚಿಕ್ಕಪ್ಪ ಅಣ್ಣ ಅಳ್ದೆ ಮಾತಾಡು. ಚಿಕ್ಕಪ್ಪ ಅಣ್ಣ ಏನಾದ್ರು ಅಲ್ಲಿಗೆ ಬಂದಿದ್ದಾರಾ? ಇಲ್ಲಿಂದ ಕೋಪ ಮಾಡ್ಕೊಂಡು ಹೋದ್ರು, ಅಲ್ಲೇನಾದ್ರೂ ಬಂದಿದ್ದಾರಾ ಅಂತ ಕೇಳಿದೆ ಚಿಕ್ಕಪ್ಪ. ಅಣ್ಣ ಏನಾದ್ರು ಅಲ್ಲಿಗೆ ಬಂದ್ರೆ ನನಗೆ ಫೋನ್ ಮಾಡಿ ಚಿಕ್ಕಪ್ಪ, ಸರಿನಾ? ಇಲ್ಲ ಇಲ್ಲ, ಅದೆಲ್ಲ ಏನಿಲ್ಲ, ನಾವು ನೋಡ್ಕೋತೀವಿ. ಸರಿ. ಅಲ್ಲಿಲ್ವಂತನಪ್ಪ. ರಂಗ ಫೋನ್ ಮಾಡು, ರಂಗ ಫೋನ್ ಮಾಡ್ರು, ಮಾಡ ಬೇಗ. ಹಲೋ ರಂಗ, ಎಲ್ಲೋ ಇದೆಯಾ? ಅಣ್ಣ ಏನಾದ್ರು ಅಲ್ಲಿಗೆ ಬಂದಿದ್ದಾರೇನೋ? ಸರಿ, ಅಣ್ಣನೆಲ್ಲಾದ್ರೂ ನೋಡಿದ್ರೆ ತಕ್ಷಣ ನನಗೆ ಫೋನ್ ಮಾಡು, ಆಯ್ತಾ? ಏನಂತಣ್ಣ, ಅಲ್ಲೆಲ್ಲಾದ್ರೂ ಇದಾರಂತ? ಅಲ್ಲೂ ಹೋಗಿಲ್ವಂತೆ ಕಣೋ. ಏ, ನೀನ್ ಆಡಿಟ್ರಿಗೆ ಫೋನ್ ಮಾಡು. ಅವನಿಗೆ ಎಂತ ಕಣ, ಅವನಿಗೆ ಏನ್ ಗೊತ್ತಿರುತ್ತೆ ಅಂತ ಫೋನ್ ಮಾಡು. ನೀನ್ ಮಾಡೋ. ಮಾಡಪ್ಪ. ಅಣ್ಣ ಅವ್ರಿಗೆ ಏನಾದ್ರು ಹೇಳಿರ್ತಾರೆ, ನೀನ್ ಮಾಡು. ಮಾಡೋ. ಕೀರ್ತಿ ಸರ್, ನಾನು ಮನೆಗೆ ಬರ್ತಾ ಇದ್ದೀನಿ. ರೇ ಸ್ವಾಮಿ, ನೀವೇನ್ ಇಲ್ಲಿಗೆ ಬರೋದ್ ಬೇಡ. ನಮ್ಮ ಅಣ್ಣ ಏನಾದ್ರು ಅಲ್ಲಿಗೆ ಬಂದಿದ್ದಾರಾ? ಏನ್ ಸರ್ ಹೇಳ್ತಿದ್ದೀರಾ? ಇಲ್ಲಿಗೆ ಬಂದಿಲ್ವಲ್ಲ, ಏನಾಯ್ತು? ರೇ, ನಮ್ಮ ಅಣ್ಣ ಕಾಣಿಸ್ತಾ ಇಲ್ಲ. ನಿಮ್ ಹತ್ರ ಏನಾದ್ರು ಹೇಳಿದ್ರಾ? ಏನು, ನಿಮ್ಮ ಅಣ್ಣ ಕಾಣಿಸ್ತಾ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ ಕೀರ್ತಿ ಸರ್? ನಿನ್ನೆ ರಾತ್ರಿ ನನ್ನ ಹತ್ರನೇ ಫೋನ್ ಮಾಡಿ ಮಾತಾಡಿದ್ರಲ್ಲ. ಏನ ರಾತ್ರಿ ಮಾತಾಡಿದ್ರಾ? ಏನ್ ಹೇಳಿದ್ರು? ಏ, ಏನಂತೋ? ನಿಮ್ಮ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಹೇಳಿ ಎಲ್ಲ ಜವಾಬ್ದಾರಿನೂ ನಮ್ಮ ತಮ್ಮಂದಿರಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಏನಂತಪ್ಪ, ಯಾಕಪ್ಪ ಹೀಗೆ ನಿಂತಿದ್ಯಾ? ಏನಂತ? ಒಂದ್ ನಿಮಿಷ ರಾಮ, ಏನ್ ಸರ್ ಹೇಳಿದ್ರು? ಸರ್, ಮಧ್ಯರಾತ್ರಿಲಿ ಈ ರೀತಿ ಎಲ್ಲ ಫೋನ್ ಮಾಡಿ ಏನೇನು ಹೇಳ್ತೀರಂತ ನಾನು ಕೇಳಿದೆ. ಅದಕ್ಕೆ ನಾನು ಹೇಳಿದ ಕೆಲಸ ಅಷ್ಟೇ ಮಾಡು ಅಂತ ಫೋನ್ ಕಟ್ ಮಾಡ್ಬಿಟ್ರು. ಯೋ, ಏನಯ್ಯ ಹೇಳ್ತಾ ಇದ್ಯಾ? ಸ್ವಲ್ಪ ಅರ್ಥ ಆಗೋಂಗೆ ಬಿಡಿಸಿ ಹೇಳು. ನಾನು ಇನ್ನು 1 ಅವರಲ್ಲಿ ಮನೆಗೆ ಬರ್ತೀನಿ. ಅಲ್ಲಿ ಬರಕಂತಾನೆ ಹೊರಟಿದ್ದೆ, ಬಂದ್ಬಿಡ್ತೀನಿ ರೀ ಸರ್. ಹಲೋ, ಏ, ಏನಂತೋ? ಏನಂತಪ್ಪ? ಕೊಡೋ, ನಾನ್ ಮಾತಾಡ್ತೀನಿ. ಏನ್ ಹೇಳಿದ್ರು? ಏನಪ್ಪ ಹೇಳಿದ್ರು? ಅಣ್ಣ ಆಡಿಟರ್ಗೆ ಫೋನ್ ಮಾಡಿ ಏನೋ ಹೇಳಿದ್ರಂತೆ. ಏನ್ ಹೇಳಿದ್ರಂತೋ? ಅವ್ನು ಇಲ್ಲಿ ಬಂದೇ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ಯೋ ಅಮ್ಮ? ಏನಮ್ಮ ಹೇಳ್ತಾ ಇದ್ದ ನೀನು? ಗೊತ್ತಿಲ್ಲಪ್ಪ. ಎಲ್ಲಾನು ಭಾಗ ಮಾಡ್ಬಿಟ್ರಂತೆ ಅಣ್ಣ.